ಇಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ಆನೆ ಅಂಬಾರಿ ಉತ್ಸವ ಸಕಲ ವಾದ್ಯ ಕುಂಭಮೇಳ ಮೆರವಣಿಗೆ ಬಹಳ ಅದ್ಧೂರಿಯಾಗಿ ನಡೆಸಲಾಗ್ತಾ ಇದೆ. ಜೊತೆಗೆ ಮುಕ್ತಾಂಬಿಕಾ ಅಮ್ಮನವರಿಗೆ ಕುಂಭಾಭಿಷೇಕ, ಮಹಾಚಂಡಿಕಾ ಯಾಗ ಮತ್ತು ಸುಹಾಸಿನಿ ಪೂಜೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ನೆರವೇರಿಸಲಾಗ್ತಾ ಇದೆ. ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ದಿವ್ಯ ಸಾರಥ್ಯದಲ್ಲಿ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ವಿಶೇಷ ಕಾರ್ಯಕ್ರಮ ಇದು. ಖಂಡಿತವಾಗಿಯೂ ಆಗಮಿಸಿ ಶ್ರೀ ಕ್ಷೇತ್ರದ ಶಕ್ತಿ ಪೀಠವಾದ ಮುಕ್ತಾಂಬಿಕಾ ಅಮ್ಮನವರ ಕುಂಭಾಭಿಷೇಕ, ಮಹಾಚಂಡಿಕಾ ಯಾಗ, ಸುಹಾಸಿನಿ ಪೂಜೆ ಜೊತೆಗೆ ಅದ್ಧೂರಿ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳಿ. ಅಮ್ಮನವರ ಕೃಪೆಗೆ ಪಾತ್ರರಾಗಿ ಜೊತೆಗೆ ಗುರುಜಿಯವರಿಂದ ಆಶೀರ್ವಾದವನ್ನು ಕೂಡ ಪಡ್ಕೊಳ್ಬಹುದು. ಶ್ರೀ ಕ್ಷೇತ್ರ ಮುಕ್ತಿಮಠ ಪಂಚಗ್ರಾಮ, ಭೂತರಾಮನಹಟ್ಟಿ, ಬೆಳಗಾವಿ ಜಿಲ್ಲೆಯಲ್ಲಿ ನಡೀತಾ ಇರುವಂಥದ್ದು. 17ನೇ ತಾರೀಕು ಮಂಗಳವಾರ ಖಂಡಿತವಾಗಿಯೂ ಆಗಮಿಸಿ ಅಂತ ಹೇಳ್ತಾ ಬನ್ನಿ ಈಗ ಕಡೆಯ 3 ರಾಶಿಗಳ ದಿನ ಭವಿಷ್ಯವನ್ನು ಈಗ ಗುರುಜಿಯವರಿಂದ ತಿಳ್ಕೊಳ್ಳೋಣ. ಗುರುಜಿ, ಮಕರದಿಂದ ತಿಳಿಸ್ಕೊಡ್ಬೇಕು. ಖಂಡಿತಮ್ಮ. ಇನ್ನು ಮಕರ ರಾಶಿ, ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಇವತ್ತು ಅಸಾಧ್ಯವಾದ್ದನ್ನು ಸಾಧನೆ ಮಾಡುವಂತಹ ದಿನವೇ ನಿಜ. ಆದರೆ ನಿಮ್ಮ ಮನಸ್ಸು ಬಹಳ ಚಂಚಲತೆಯಿಂದ ಇದೆ. ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳು ಪೂರ್ತಿಯಾಗದಂಥ ರೀತಿಯಲ್ಲಿದೆ. ಇದಕ್ಕಾಗಿ ನಿಮ್ಮ ಹಗಲಿರಲು ಶ್ರಮಿಸಿದ್ರೂ ಸಹಿತ ಯಾವುದೇ ಕೆಲಸ ಆಗ್ತಾ ಇಲ್ವೇನೋ, ಇವತ್ತಿನ ಕೆಲಸವೂ ಹೀಗೆ ಮಂದಗತಿಯಲ್ಲಿ ಸಾಗುತ್ತೇನೋ ಎಂಬಂತೆ ನಿಮ್ಮ ಮನಸ್ಥಿತಿ ಇದೆ. ಆದರೆ ಮಕರ ರಾಶಿಯವರಿಗೆ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6ರ ತನಕ, 2ರಿಂದ ಸಂಜೆ 6ರ ಮಧ್ಯದಲ್ಲಿ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯ ಯೋಗ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನಿಮ್ಮ ಅದೃಷ್ಟದಲ್ಲಿ ಇವತ್ತು ಚಂದ್ರಗ್ರಹನ ಆರಾಧನೆ ಮಾಡೋದರಿಂದ, ಚಂದ್ರ ಅನುಷ್ಠಾನವನ್ನು ಮಾಡೋದರಿಂದ ಅಥವಾ ಚಂದ್ರಶೇಖರನ ಪ್ರಾರ್ಥನೆ ಮಾಡೋದರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇನ್ನು ಕುಂಭರಾಶಿ, ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಕುಂಭರಾಶಿಯಲ್ಲಿರ್ತಕ್ಕಂಥವರಿಗೆ ಆರ್ಥಿಕ ಪರಿಸ್ಥಿತಿ ಅಂದರೆ ಹಣಕಾಸಿನ ವಿಚಾರ, ಮನಸ್ಸಿಗಿಷ್ಟು ನೆಮ್ಮದಿ, ನೀವು ಮಾಡುವಂಥ ಕೈಂಕರ್ಯಗಳು ತೃಪ್ತಿಕರವಾಗಿದ್ದು, ಯಾವುದೇ ಕೆಲಸ ಕಾರ್ಯಗಳನ್ನು ಅಂದುಕೊಂಡರೂ ಕೆಲಸವನ್ನು ಜಯಶೀಲರಾಗಿ ಮಾಡತಕ್ಕಂಥದ್ದು, ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಆಸಕ್ತರಾಗಿ ಸಾಕಷ್ಟು ಲಾಭವನ್ನು ಕಾಣುವಂಥದ್ದು, ಹಾಗೆ ಯಾವುದೇ ಕಾಗದ ಪತ್ರಗಳ ವಿಚಾರದಲ್ಲಾದರೂ ಅಥವಾ ಯಾವುದೇ ಆಫೀಸಿಗೆ ಸಂಬಂಧಪಟ್ಟದ್ದಾದರೂ ಅಥವಾ ನಿಮ್ಮ ಮೇಲಧಿಕಾರಿಗಳಿಂದ ನಿಮಗೆ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥದ್ದಾದರೂ ಹೆಚ್ಚೆಚ್ಚು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಪ್ರಗತಿ ಕಾಣಲಿಕ್ಕೋಸ್ಕರ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡುವಂಥದ್ದು ಭಾಳಷ್ಟು ಉತ್ತಮ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿಧಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯಾಮ್ ಶ್ರೀನಿವಾಸಾಯ ಮಂಗಳಂ. ಶ್ರೀನಿವಾಸನ ಅನುಗ್ರಹಕ್ಕೋಸ್ಕರ ಇವತ್ತು ನೀವು ಮಾಡುವಂಥ ಕೈಂಕರ್ಯಗಳು ಶೀಘ್ರವಾಗಿ ಫಲವನ್ನು ಕೊಡುತ್ತೆ. ಒಳ್ಳೆಯದಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಮೀನರಾಶಿಯವರಿಗೆ ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಇದೆ. ಅಂದುಕೊಂಡಂತಹ ಕೆಲಸಗಳಲ್ಲಿ ಲಾಭವನ್ನೇ ಕಾಣ್ತೀರಿ. ಆದರೆ ದೂರಬಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತಿರ್ತೀರಿ. ಯೋಚನೆ ಮಾಡಿ ಪ್ರಯಾಣಿಸಿ. ಹಾಗೆ ಯಾರೊಬ್ಬರಿಗೆ ಏನೇ ಮಾತು ಕೊಟ್ಟರು ಸಹಿತ ಆ ಮಾತಿನಂತೆ ನಡ್ಕೊಳ್ಳೋಕ್ಕಾಗದಂಥ ಪರಿಸ್ಥಿತಿಯಲ್ಲಿದ್ದೀರಿ. ಅದಕ್ಕಾಗಿ ಇವತ್ತಿನ ದಿವಸ ಮನೆದೇವರ ಪ್ರಾರ್ಥನೆ ಬೇಕು, ನಿಮ್ಮ ಜನ್ಮ ಕೊಟ್ಟಂಥ ತಾಯಿಯ ಆಶೀರ್ವಾದ ಬೇಕು. ನಿಮ್ಮ ತಾಯಿಯವರ ಆಶೀರ್ವಾದವನ್ನು ತಂದುಕೊಂಡು ಸಾಧ್ಯವಾದರೆ ಮಧ್ಯಾಹ್ನ ನೀವು ಊಟ ಮಾಡೋದಕ್ಕಿಂತ ಮುನ್ನ ಒಂದಿಬ್ಬರಿಗೆ ಹಸಿವನ್ನು ನೀಗಿಸುವಂಥ ಒಂದಿಷ್ಟು ಅನ್ನದಾನವನ್ನು ಮಾಡಿ ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಡೋದ್ರಿಂದ ಹೆಚ್ಚು ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಎಲ್ಲಿ ಹನುಮನೋ ಅಲ್ಲಿ ರಾಮನೋ, ಎಲ್ಲಿ ಹನುಮನೋ ಅಲ್ಲಿ ರಾಮನೋ, ಎಲ್ಲಿ ರಾಮನೋ ಅಲ್ಲಿ ಹನುಮನೋ, ಎಲ್ಲಿ ಹನುಮನೋ ಅಲ್ಲಿ ರಾಮನೋ. ರಾಮನ ಉಸಿರೇ ಹನುಮ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಃ. ಮನೋಜವಂ ಮಾರುತದಲ್ಲಿ ವೇಗಂ ಚಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರೋಧಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ರಾಮದೇವರಲ್ಲಿರ್ತಕ್ಕಂತಹ ನೋವಿನ ಸಂಗತಿಗಳನ್ನು ಶ್ರೀರಾಮಚಂದ್ರ ಹನುಮನಿಗೆ ತಿಳಿಸಿದ. ಹನುಮನಿಗೆ ತಿಳಿಸಿದಂತಹ ಆ ಕ್ಷಣ ಸ್ವಾಮಿ ಲಂಕೆಗೆ ಹಾರಿ ಲಂಕೆಯಿಂದ ಸೀತಾದೇವಿಗೆ ತನ್ನ ರಾಜಮುದ್ರೆಯನ್ನು ಕೊಟ್ಟು, ಅಂದರೆ ರಾಮನ ರಾಜಮುದ್ರೆಯನ್ನು ಕೊಟ್ಟು, ಆಗ ಬಂದಿರತಕ್ಕಂತಹ ದೂತ ಹನುಮ ರಾಮನ ಭಕ್ತ ಅಂತ ಗೊತ್ತಾಯಿತು. ಲಂಕೆಯಿಂದ ಪುನಃ ಇಲ್ಲಿಗೆ ಆಗಮಿಸಬೇಕಾದ್ರೆ ತಾಯಿಯನ್ನು ಕೇಳಿದೆ, ಅಮ್ಮ ನೀನು ನಾನು ಕೊಟ್ಟಂತಹ ರಾಜಮುದ್ರೆನ ನೀನು ತೊಗೊಂಡೆ, ನಾನು ರಾಮಭಕ್ತನಾದೆ. ಹಾಗೆ ನೀನು ಕೊಡ್ತಕ್ಕಂಥದ್ದು ಏನಾದರೂ ಒಂದು ವಸ್ತುಗಳನ್ನು ಕೊಟ್ಟರೆ ಅದನ್ನು ನಾನು ರಾಮನಿಗೆ ಸೇರಿಸ್ತೀನಿ.
ಆಗ ರಾಮ ತೃಪ್ತನಾಗ್ತಾನೆ. ರಾಮ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಇಂತಹ ಮಾತನ್ನು ಕೇಳಿ ಆಗ ಚೂಡಾಮಣಿಯನ್ನು ರಾಮ ಬಹಳ ಇಷ್ಟದಿಂದ ಮೊದಲನೇ ಕಾಣಿಕೆಯಾಗಿ ಹುಟ್ಟಂತಹ ಚೂಡಾಮಣಿ, ಆ ಚೂಡಾಮಣಿ ಸೀತಾದೇವಿ ಹತ್ರ ಇತ್ತು. ಅಂತಹ ಸೀತಾದೇವಿ ಹತ್ರ ಇದ್ದಂತಹ ಚೂಡಾಮಣಿಯನ್ನು ಹೊತ್ತು ತಂದಂತಹ ಹನುಮ ಮೊದಲು ಬಂದು ನಿಂತಹ ಸ್ಥಳ ಇಲ್ಲಿದೆ. ಆ ಸ್ಥಳ ಯಾವುದು? ಸ್ಥಳದ ದರ್ಶನವೇನು? ಇಲ್ಲಿರ್ತಕ್ಕಂಥ ಹನುಮ ಭಾಳ ಪುಟ್ಟ ಹನುಮ, ಬಾಲ ಹನುಮ, ಚೊಕ್ಕ ಹನುಮ. ಇಂತಹ ಚಿಕ್ಕದಾದಂತಹ ಚೊಕ್ಕಟವಾದಂತಹ ಪುಟ್ಟ ಹನುಮನ್ನು ನಾವೀಗ ದರ್ಶನ ಮಾಡೋಣ. ಬೆಂಗಳೂರಿಗೆ 4 ಮೂಲೆಗಳಲ್ಲೂ 4 ಹನುಮನಿದ್ದಾನೆ. ಆ 4 ಹನುಮಗಳಲ್ಲಿ ಒಂದು ಹನುಮ ಭಾಳ ವಿಶೇಷವಾದ್ದು. ದಕ್ಷಿಣಾಭಿಮುಖ ಇದ್ದರೂ ಉತ್ತರಕ್ಕೆ ನಿಂತು ರಾಮನ ದರ್ಶನ ಮಾಡ್ತಿದ್ದಾನೆ. ಇಷ್ಟೆಲ್ಲ ನಿಮಗೆ ಹೇಳಿದಾಗ ಇಲ್ಲಿ ಹನುಮ ಯಾರು, ಯಾವ ಕ್ಷೇತ್ರದಲ್ಲಿದೆ, ಬನ್ನಿ ದರ್ಶನ ಮಾಡೋಣ. ರಘುವೀರ ಸಮರ್ಥ ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ 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 ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮತಃ ಶ್ರೀಮದ್ಮಹಾರಾಮಚಂದ್ರ ಸ್ವಾಮಿನೇ ನಮಃ. मनोजवं मारुतुल्यवेगं चतेन्द्रियं बुद्धिमतां वरिष्ठं वातात्मजं वानरोधमुख्यं श्रीरामदूतं शिरसा नमामि. ಓಂ ಶ್ರೀ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿನೇ ನಮಃ. ಈ ಹಿಂದೆ ನಾನು ತಿಳಿಸಿದಂಥ ಹನುಮ, ಪುಟ್ಟ ಹನುಮ ಗಾಂಧಿ ಬಜಾರಲ್ಲಿ ಇರ್ತಕ್ಕಂಥದ್ದು. ಗಾಂಧಿ ಬಜಾರಲ್ಲಿ ಕಾರಂಜಿ ಆಂಜನೇಯ ಎಂಬತಕ್ಕಂತಹ ನಾಮಾಂಕಿತನಾಗಿ ಬರ್ತಕ್ಕಂತಹ ಭಕ್ತರನ್ನು ಸಲಹುತ್ತಿದ್ದಾನೆ. ಇಲ್ಲಿರ್ತಕ್ಕಂಥ ಪುಟ್ಟ ಹನುಮನ್ನ ಬನ್ನಿ ದರ್ಶನ ಮಾಡೋಣ. ಹನುಮನ ಪ್ರಾಣವೇ ರಾಮ, ಎಲ್ಲಿ ಹನುಮನೋ ಅಲ್ಲಿ ರಾಮನು, ಎಲ್ಲಿ ರಾಮನೋ ಅಲ್ಲಿ ಹನುಮನೋ, ಎಲ್ಲಿ ಹನುಮನೋ ಅಲ್ಲಿ ರಾಮನು. ದಶರಥನಂದನ ರಾಜ ರಾಮ, ಪತೀತ ಪಾವನ ಸೀತಾರಾಮ, ರಾಮ 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 ಕೋದಂಡರಾಮ. ಇಲ್ಲಿರ್ತಕ್ಕಂತಹ ಆಲಯದಲ್ಲಿ ಸ್ವಾಮಿ ದಕ್ಷಿಣಾಭಿಮುಖವಾಗಿ ದಕ್ಷಿಣ ದ್ವಾರ ಇದ್ದರೂ ಸ್ವಾಮಿ ದರ್ಶನ ಮಾಡ್ತಾ ಇರತಕ್ಕಂಥದ್ದು ನಿರಂತರವಾದಂತಹ ರೀತಿ ಇಲ್ಲಿ ರಾಮಧ್ಯಾನ ಮಾಡ್ತಿದ್ದಾನೆ. ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳಿದ್ದೇನೆ, ಹನುಮನ ಮುಂದೆ ನಿಂತು ನಾವು ಹನುಮನ ಹೊಗಳುವಂಥದ್ದಲ್ಲ, ಹನುಮನ ಮುಂದೆ ನಿಂತು ರಾಮಧ್ಯಾನ ಮಾಡ್ತಕ್ಕಂಥದ್ದು. ರಾಮನಾಮವನ್ನು ನಿರಂತರವಾಗಿ ಪಠನೆ ಮಾಡೋದ್ರಿಂದ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಂತಹ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಕಾರಂಜಿ ಆಂಜನೇಯ ಸ್ವಾಮಿ. ಇಲ್ಲಿರ್ತಕ್ಕಂಥ ಹನುಮ ಸಹಿತ ಉತ್ತರಾಭಿಮುಖವಾಗಿ ನಿಂತು ಇಲ್ಲಿರ್ತಕ್ಕಂಥ ರಘುನಂದನ ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮನ್ನ ದರ್ಶನ ಮಾಡ್ತಿದ್ದಾನೆ. ಬನ್ನಿ ರಾಮದೇವರ ದರ್ಶನ ಮಾಡಿ ನಂತರ ಹನುಮ ದರ್ಶನ ಮಾಡೋಣ. ಎಲ್ಲಿ ನೆನೆದರು ಅಲ್ಲಿಯೇ ಇರುವನು, ಎಲ್ಲಿ ನೆನೆದರು ಅಲ್ಲಿಯೇ ಇರುವನು, ಎಲ್ಲಿ ಕರೆದರು ಅಲ್ಲಿ ಬರುವನು. ಎಲ್ಲಿ ನೆನೆದರು ಅಲ್ಲಿಯೇ ಇರುವನು, ಎಲ್ಲಿ ಕರೆದರು ಅಲ್ಲಿ ಬರುವನು. ನೆರಳಿನಂತೆಯೇ ಬಳಿಯಲಿರುವನು, ನೆರಳಿನಂತೆಯೇ ಬಳಿಯಲಿರುವನು. ಕರುಣೆಯಿಂದ ಸುಖ ಶಾಂತಿ ನೀಡುವ ಮುಖ್ಯ ಪ್ರಾಣ. ಎಲ್ಲಿ ಹನುಮನೋ ಅಲ್ಲಿ ರಾಮನು, ಎಲ್ಲಿ ರಾಮನೋ ಅಲ್ಲಿ ಹನುಮನೋ, ಎಲ್ಲಿ ಹನುಮನೋ ಅಲ್ಲಿ ರಾಮನು. ಕೇಳನು ತಂತ್ರ ಕೇಳನು, ಮಂತ್ರ ಕೇಳನು ತಂತ್ರ ಕೇಳನು, ಸ್ತೋತ್ರ ಮಾಡುತ್ತಾ ತನ್ನ ಹೊಗಳು ಎನ್ನನು. ಮಂತ್ರ ಕೇಳನು ತಂತ್ರ ಕೇಳನು, ಸ್ತೋತ್ರ ಮಾಡುತ್ತಾ ತನ್ನ ಹೊಗಳು ಎನ್ನನು. ಪ್ರೇಮದಿಂದ ನೀ ಕರೆಯ ಬರುವನು, ಪ್ರೇಮದಿಂದ ನೀ ಕರೆಯ ಬರುವನು.